ಹಾಯ್ ವ್ಯೂವರ್ಸ್, ನೀವು ನೋಡಾಕತ್ತೀರಿ ಮಿಸ್ಟರ್ ಏಟ್ ಲಾಗ್ಸ್. ಮತ್ತು ನೀವು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇವತ್ತಿನ ಲೊಕೇಶನ್ ಏನಪ್ಪಾ ಅಂದ್ರೆ ನೀರ್ಸಾಗರ್ ಡ್ಯಾಮ್. ಬನ್ನಿ ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೇನೆ ನಾನು ನೀರ್ಸಾಗರ್ ಡ್ಯಾಮ್ ಎಷ್ಟು ದೊಡ್ಡದೈತಿ ಮತ್ತೆ ಎಲ್ಲೈತಿ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಜರ್ನಿ ಒಳಗೆ ನೋಡೋಣಂತೆ ಹೆಂಗೈತಿ ಅಂತೇಳಿ. ಫ್ರೆಂಡ್ಸ್, ನೀವು ನೀರ್ಸಾಗರಕ್ಕೆ ಬರ್ಬೇಕಂದ್ರೆ ನೀವು ಹುಬ್ಳಿಯಿಂದ ಲೊಕೇಶನ್ನು ಹಾಕ್ಬೋದು. 15 ಕಿಲೋಮೀಟ್ರ್ ಆಕೈತಿ. ಮತ್ತು ನೀವು ಧಾರವಾಡದಿಂದ ಲೊಕೇಶನ್ ಹಾಕಿದ್ರಿ ಅಂದ್ರೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಆಗ್ಬೋದು. ನಮ್ದು ಕಲಘಟಗಿ ಫ್ರೆಂಡ್ಸ್. ನಾ ಹಿಂಗೆ ಕಲಘಟಗಿಯಿಂದ ಉಲ್ಲಂಬಿ ಮೇಲಾಶಿ ಬಂದೀನಿ. ಈಗ ಧಾರವಾಡ ರೂಟ್ ಬರ್ಬೋದು ಫ್ರೆಂಡ್ಸ್, ಭಯಂಕರ ಕೆಟ್ಟೈತದೆ. ಹಿಂಗಾಗಿ ಅಲ್ಲಿ ಆಶ್ ಬಂದಿಲ್ಲ ನಾನು. ಈಗ ಎಂಟ್ರೆನ್ಸ್ ಒಳಗೆ ಇಲ್ಲಿ ಚೆಕಿಂಗ್ ಮಾಡ್ತಾರೆ ಫ್ರೆಂಡ್ಸ್. ನೀವು ಬೆಳಿಗ್ಗೆ 10:30ರಿಂದ ಸಾಯಂಕಾಲ 5 ಗಂಟೆ ಒಳಗೆ ಬರ್ಬೋದು. ಯಾವಾಗ ಬೇಕಾದರೂ ಎಂಟ್ರೆನ್ಸ್ ಒಳಗಿದೆ. ಇದು ಫಸ್ಟ್ ವ್ಯೂ. ವಾಟರ್ ಪ್ಯೂರಿಫೈಯರ್ ಟ್ಯಾಂಕ್ ಐತಿ. ಅಲ್ಲಿ ಯಾರಿಗೂ ಅನುಮತಿ ಇಲ್ಲ ಒಳಗೆ ಹೋಗಕ್ಕೆ. ನೀವು ನೋಡ್ಬೋದು ಎಷ್ಟು ದೊಡ್ಡದೈತಿ ಅಂತೇಳಿ. 1087 ಎಕರೆ ಐತಿ ಅಂತೇಳಿ ಗೂಗಲ್ ಹೇಳ್ತೈತಿ. ಭಯಂಕರ ಅಂದ್ರೆ ಭಯಂಕರ ವಾಟರ್ ಈ ಸಲ ಸ್ಟೋರ್ ಆಗೈತಿ. ಇದರ ವಾಟರ್ ಕೆಪಾಸಿಟಿ ಎಷ್ಟೈತಪ್ಪ ಫ್ರೆಂಡ್ಸ್ ಅಂದ್ರೆ 0.924 TMC ಅಷ್ಟು ವಾಟರ್ ಕಲೆಕ್ಟ್ ಆಗ್ತಂದಿದೆ. ವಾಟರ್ ಫೋರ್ಸ್ ಫ್ಲೋ ಎಷ್ಟೈತಿ ನೋಡಿ. ಇಲ್ಲಿ ಸಮುದ್ರದಾಗ ಅಲೆಗಳು ಹೆಂಗೆ ಬಡಿತಾವಲ್ಲ ಆ ಟೈಪ್ ಬಡಿಯತ್ತಾವ ದಂಡಿಗೆ ನೋಡ್ರಿ ಫ್ರೆಂಡ್ಸ್. ಸಲ ಭಯಂಕರ ನೀರು ಕಲೆಕ್ಟ್ ಆಗಿಬಿಟ್ಟೈತ್ರಿಪ್ಪ. ಲಾಸ್ಟ್ ಒಂದು ವ್ಯೂ ಪಾಯಿಂಟ್ ಐತಿ ಫ್ರೆಂಡ್ಸ್. ಇಲ್ಲಿ ತೋರಿಸ್ತೀನಿ ನಿಮ್ಮನ್ನ ಎಷ್ಟು ನೀರು ಇದ್ರಾಗ ಓವರ್ಫ್ಲೋ ಆಗಿ ಹರಿದು ಹೋಗ್ತೈತಿ ಅಂತೇಳಿ. ಆ ಹರಿದೆಲ್ಲ ಹೋಗಿದ್ ನೀರು ಆಲ್ಮೋಸ್ಟ್ ನಮ್ಮ ಇದು ಬೆಡ್ತಿಹಳ್ಳ ಸೇರ್ತೈತಿ. ಬೆಡ್ತಿಹಳ್ಳ ಸೇರಿ ಮಾಗೋಡು ಫಾಲ್ಸ್ ಮಠ ಹರಿತೈತಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಎಷ್ಟು ನಾ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನಾವು ಫಸ್ಟ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಟ್ಯಾಂಕ್ ನೋಡಿದ್ವಲ್ಲ, ಅದು ಎಷ್ಟು ಸಣ್ಣದು ಕಾಣತೈತಿ ನೋಡ್ರಿ. ಇಲ್ಲಿಂದ ಅದರ ಮೇಲೆ ಅಂದಾಜು ಹಾಕ್ಬೋದು ನಾವು ಎಷ್ಟು ದೊಡ್ಡದೈತಪ್ಪ ಇದು ಕೆರೆ ಅಂತೇಳಿ. ನೋಡ್ರಿ ಜೂಮ್ ಮಾಡ್ತೀನಿ. ಯಾರು ಕೆರೆ ಒಳಗೆ ಈಜಾಡತ್ತಾರ ಫ್ರೆಂಡ್ಸ್. ಇಷ್ಟು ದೊಡ್ಡ ಕೆರೆ ಐತಿದೆ. ಯಾರು ನೀರಿಗೆ ಇಳಿಬೇಡ್ರಿ, ಅವರೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಅದ್ರ ಸಂಬಂಧ ಅವ್ರು ಇಳಿದು ಈಜಾಡುವಂಥ ಧೈರ್ಯ ಮಾಡ್ತಾರೆ. ಇದು ನೋಡ್ರಿ ಫ್ರೆಂಡ್ಸ್, ಹೋದ ಸಲ ನಾ ಬಂದಾಗಿಲ್ಲಿ ಮೋಸ್ಟ್ 100 ಮೀಟರ್ ನೀರು ಖಾಲಿ ಆಗೈತಿ. ಎಷ್ಟು 1 ಮಂತ್ ಒಳಗೆ ಹೆವಿ ನೀರು ಕಲೆಕ್ಟ್ ಆಗಿಬಿಟ್ಟೈತಿ. ಲಾಸ್ಟ್ ವ್ಯೂ ಪಾಯಿಂಟ್ ಇದೆ. ತೆಳಗಿಳಿಬೋದ ಹೋಗ್ಬೋದಿತ್ತು ನಾವು, ನೀರು ಸ್ವಲ್ಪ ಕಮ್ಮಿ ಇತ್ತಂದ್ರೆ. ಈಗಂತೂ ನೀವು ಹೋಗೋಕ್ಕಾಗಲ್ಲ. ಇದೇ ನೋಡ್ರಿ ಫ್ರೆಂಡ್ಸ್, ಬ್ಯಾಕ್ ವಾಟ್ರ್ ಇಷ್ಟೆಲ್ಲ ನೀರು ಫ್ಲೋ ಆಗಿ ಹೊರಗೆ ಹೋಗ್ತೈತಿ. ಅಲ್ಲಿ ನೋಡ್ರಿ ಕೆಲವೊಬ್ರು ಎಂಜಾಯ್ ಮಾಡೋರು ನೀರೊಳಗೆ ಇಳಿದು ಎಂಜಾಯ್ ಮಾಡತ್ತಾರೆ. ಹೋಗ್ಬೋದು ನಾವು ಅಲ್ಲಿಯೂ. ಈಗ ನಿಮ್ಗೆ ತೋರಿಸ್ತೇನೆ ಇದಕ್ಕೆ ದಾರಿ ಹೆಂಗೆ ಹೋಗ್ಬೋದು ಅಂತೇಳಿ. ಹೊಂಟಾರ ನೋಡ್ರಿ ಕಪಲ್ಸ್ ಹೊಂಟ್ರೆ. ಇಲ್ಲಿ ಆಶೆ ಅಲ್ಲಿ ಹೋಗ್ತಾರೆ. ಈಗ ಅವರು ಅಲ್ಲೇ ದಾರಿ ಐತಿ, ಅಲ್ಲಿ ಹೋಗ್ತಾರೆ. ಮತ್ತು ನೋಡ್ರಿ ಫ್ರೆಂಡ್ಸ್, ಹೆವಿ ನೀರು ಅಂದ್ರೆ ಹೆವಿ ನೀರು ಐತಿ. ಹಿಂದಿನ ಸಲ ಬಂದಿದ್ದೆ ನಿಮ್ಗೆ ಹೋಗಿದ್ದೆ, ಅಲ್ಲಿ ಹೋಗಿ ತೋರಿಸಿದ್ದೆ. ಆಗತ್ತಿಲ್ಲ, ಅಲ್ಲಿ ಅಷ್ಟು ನೀರೈತಿ. ಇನ್ನೊಂದ್ಸಲ ಟ್ರೈ ಮಾಡೋಣ. ಇನ್ನೊಂದ್ಸಲ ನಾವು ಬ್ಯಾಚಿಗೆ ಬರೋಣ. ಲಾಸ್ಟ್ ಎಂಡ್ ಪಾಯಿಂಟ್ ಮಟ್ಟ ಹೋಗಿ ತೋರಿಸ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ಹೆವಿ ನೀರು ಐತಿ. ಇದೇನು ಬ್ಯಾಕ್ ವಾಟರ್ ನೀರು ಐತಲ್ಲ ಗೈಸ್, ಮಾಗೋಡು ಫಾಲ್ಸ್ ಮಟ್ಟ ಹೋಗ್ತೈತೆ. ನೀರು ಸೌಂಡ್ ಯಾವ ನಮೂನೆ ಐತಿ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಗೆ ಯಾರಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.